ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ರವೆಯಿಂದ ಪಲಾವ್ ಮಾಡೋಣ. ರವೆನ ಉಪಯೋಗಿಸ್ಕೊಂಡು ಪಲಾವ್ ಮಾಡೋಣ. ಉಪ್ಪಿಟ್ಟು ಅಂದರೆ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರು ಇಷ್ಟಪಡೋದಿಲ್ಲ. ಆದ್ದರಿಂದ ಡೈಲಿ ಏನು ಅಕ್ಕಿನ ಯೂಸ್ ಮಾಡಿ ಮಾಡೋವಂಥದ್ದು, ಅದರ ಬದಲಾಗಿ ಪಲಾವ್ಗೆ ಹಾಕುವಂಥ ಐಟಮ್ಸ್ ಹಾಕಿ ಅದಕ್ಕೆ ರವೆನ ಹಾಕಿ ನಾವು ಉಪ್ಪಿಟ್ಟನ್ನ ಮಾಡೋಣ. ಮೊದಲಿಗೆ ಈಗ ನಾನು ಮಿಕ್ಸಿ ಜಾರ್ಗೆ ಇಲ್ಲೊಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಒಂದು 5-6 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಪೇಸ್ಟ್ ನುಣ್ಣಗೇನು ಬೇಡ, ಸ್ವಲ್ಪ ತರ್ತರಿ ಆಗಿದ್ರು ಓಕೆ. ಈಗ ಒಲೆ ಆನ್ ಮಾಡಿ ಅದ್ರ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾವು ತೊಗೊಂಡಿರುವಂಥ ರವೆನ ಸೇರಿಸೋಣ. ರವೆನ ಸ್ವಲ್ಪ ಈಗ ಮಾಮೂಲಿ ಉಪ್ಪಿಟ್ಟಿಗೆ ನಾವು ಫ್ರೈ ಮಾಡ್ಕೊಳ್ಳಲ್ವ, ಅದೇ ರೀತಿ ಈಗಲೂ ಸ್ವಲ್ಪ ಅದನ್ನು ಹುರ್ಕೊಳ್ಳೋಣ. ನೋಡಿ, ಈ ರೀತಿ ರವೆನ ಹುರ್ಕೊಂಡಿದ್ದೀನಿ. ಈಗ ಒಂದು ತಟ್ಟೆಗೆ ಇದನ್ನು ಶಿಫ್ಟ್ ಮಾಡೋಣ. ಈಗ ಒಂದು ಬಾಣಲಿನ ಇಟ್ಟು ಮತ್ತು ಈಗ ಅದಕ್ಕೆ ಒಂದು 3 ಸ್ಪೂನ್ 4 ಸ್ಪೂನಷ್ಟು ಎಣ್ಣೆನ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ನೋಡಿ, ಈಗ ಎಣ್ಣೆ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾವು ಮೊದಲಿಗೆ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡೋಣ. ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗ್ತಿದೆ. ಈಗ ಅದಕ್ಕೇ ನಾವು ಸ್ವಲ್ಪ ಬೀನ್ಸ್ನ ಸೇರಿಸೋಣ ಮತ್ತು ಸ್ವಲ್ಪ ಕ್ಯಾರೆಟ್ ಆ್ಯಡ್ ಮಾಡೋಣ. ತರಕಾರಿ ನಿಮ್ಮ ಇಚ್ಛೆಗೆ ತಕ್ಕಂತೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು ಸ್ವಲ್ಪ ಕ್ಯಾಬ್ಲೆ ತೊಗೊಂಡಿದ್ದೀನಿ, ಎಲೆಕೋಸನ್ನ, ಅದನ್ನು ಕೂಡ ಹಾಕೋಣ. ನೋಡಿ, ಎಲ್ಲ ತರಕಾರಿನೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿದೆ. ಈಗ ಅದಕ್ಕೆ ನಾವು ಸ್ವಲ್ಪ ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡೋಣ. ತರಕಾರಿ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದು ನಿಮಗೆ ಇಚ್ಛೆಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಸ್ವಲ್ಪ ಎಲೆಕೋಸು ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಟೊಮೊಟೊ ಹಾಕೋಣ. ಸ್ವಲ್ಪ ಇದು ಫ್ರೈ ಆಗಲಿ. ಕ್ಯಾಪ್ಸಿಕಮ್ ಹಾಕಿದ್ವಲ್ಲ, ಅದು ಕೂಡ ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ಅದಕ್ಕೆ ಸ್ವಲ್ಪ ಟೊಮೊಟೊನ ಆ್ಯಡ್ ಮಾಡೋಣ. ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ. ಇದೇನು 1 ನಿಮಿಷ ಸ್ವಲ್ಪ ಫ್ರೈ ಆದರೂ ಸಾಕು. ಈಗ ಅದಕ್ಕೇ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲೆನ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈಗ ಅದನ್ನು ಆ್ಯಡ್ ಮಾಡೋಣ. ನೋಡಿ, ಈಗ ಮಸಾಲೆನ ಆ್ಯಡ್ ಮಾಡಿದ್ದೀನಿ. ಈಗ ಅದು ಸ್ವಲ್ಪ 1-2 ನಿಮಿಷ ಅದು ಸ್ವಲ್ಪ ಫ್ರೈ ಆಗಲಿ. ಈಗ ಅದಕ್ಕೆ ನಾವು ರವೆನ 1 ಬೌಲ್ ತೊಗೊಂಡಿದ್ವಿ. ಈಗ ಅದಕ್ಕೆ ನಾನು ಈಗ 2 ಬೌಲು ನೀರು ಹಾಕ್ತಾಯಿದ್ದೀನಿ. ಈಗ ನೀರು ಹಾಕಿದ್ದೀವಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಪೌಡರ್. ಈಗ ಇದಿಷ್ಟು ಕೂಡ ಸ್ವಲ್ಪ ಚೆನ್ನಾಗಿ ಕುದೀಲಿ. ನೋಡಿ, ಉಪ್ಪು ಹಾಕಿದ್ವಲ್ಲ, ಈಗ ಅದೆಲ್ಲ ಮಳ್ತಾ ಇದೆ. ಈಗ ಈ ಸಮಯದಲ್ಲೇ ನೀವು ಉಪ್ಪು ಖಾರ ಟೇಸ್ಟ್ನ ನೋಡ್ಕೊಳ್ಳಿ. ಈಗ ಅದಕ್ಕೆ ನಾನು ಸ್ವಲ್ಪ ಟೇಸ್ಟ್ಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಅಥವಾ 2 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಮಕ್ಕಳಿಗೆ ಮೇಲ್ಗಡೆ ತುಪ್ಪ ಹಾಕೋಕ್ಕೋದ್ರೆ ಅದು ಆಗೋದಿಲ್ಲ. ನನ್ನ ಮಗಳಿಗೆ ತುಪ್ಪದ ಹೆಸರು ಹೇಳಿದ ತಕ್ಷಣ ಕೆಮ್ಮು ಬಂದ್ಬಿಡ್ತು. ಈಗ ಇದು ಸ್ವಲ್ಪ ತುಪ್ಪ ಹಾಕಿರೋದೆಲ್ಲ ಹೊಂದ್ಕೊಳ್ಳಿ. ಈಗೆಲ್ಲ ಹೊಂದ್ಕೊಂಡು ಕುದೀತಾ ಇದೆ. ಈ ಟೈಮಲ್ಲಿ ನಾವು ಹುರ್ಕೊಂಡಿದ್ವಂಥ ರವೆನ ಆ್ಯಡ್ ಮಾಡೋಣ. ಈಗ ಎಲ್ಲ ಹೊಂದ್ಕೊಂಡು ಮಿಕ್ಸ್ ಆಗಲಿ. ನೋಡಿ, ಹೀಗೆ ಒಮ್ಮೆ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಅದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡೋಣ. ಈಗ ಅದು ರವೆ ಬೆಂದು ಎಲ್ಲ ಹೊಂದ್ಕೊಳ್ಳುತ್ತೆ. ನೋಡಿ, ಎಲ್ಲ ಹೊಂದ್ಕೊಂಡು ಬೆಂದಿದೆ. ತಳನೂ ಕೂಡ
ಬಿಡ್ತಾ ಇದೆ. ಈಗೆಲ್ಲ ರೆಡಿಯಾಗಿದೆ. ಒಲೆ ಆಫ್ ಮಾಡೋಣ. ನೋಡಿ, ರವಾ ಮಸಾಲ ಬಾತ್ ರೆಡಿಯಾಗಿದೆ. ಈ ರೀತಿ ಕೆಲವರು ಉಪ್ಪಿಟ್ಟಂದರೆ ತಿನ್ನೋದಿಲ್ಲ. ಈ ರೀತಿ ಬಾತ್ ಅಂತ ತರಕಾರಿಗಳನ್ನ ಯಥೇಚ್ಛವಾಗಿ ಹಾಕಿ ಮಸಾಲೆ ಹಾಕಿ ಮಾಡಿಕೊಟ್ರೆ ತಿಂತಾರೆ. ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದೇ ಅಕ್ಕಿನ ಹಾಕಿ ಕೆಲವರು ಬಾತ್ ಮಾಡಿದ್ರೆ ಪದೇ ಪದೇ ಅಕ್ಕಿ ಅಂತ ಕೆಲವರು ತಿನ್ನೋದಿಲ್ಲ, ಶುಗರ್ ಪೇಷಂಟ್ ಅವರು ಇವರು. ಅದರಿಂದ ರವೆನ ಮಧ್ಯೆ ಈ ರೀತಿ ಯೂಸ್ ಮಾಡ್ಬೋದು. ಇದೇ ರೀತಿ ಗೋಧಿ ನುಚ್ಚಿನಿಂದಲೂ ಕೂಡ ಮಾಡ್ಬೋದು. ನನ್ನ ವಿಡಿಯೋಗಳನ್ನು ನೋಡಿ ನಿಮ್ಮ ಪುಟ್ಟದೊಂದು ಲೈಕನ್ನು ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ಈ ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.